ಹೆಜ್ಜೆ ಮುಂದೆ ಹೋಗಿ ಬಿಜೆಪಿಯರೇ ಕೂಗಿಸ್ತರು ಅಂತ ಹೇಳಿದ್ರಲ್ಲ. ಈಗ ಯಾವುದು FSLI ರಿಪೋರ್ಟ್, ಅದರಲ್ಲಿ ಯಾಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಬಂದಿದೆ? ಹಂಗಾರೆ ಕಾಂಗ್ರೆಸ್ ನಿಲುವೇನು ಇವ್ರ ಬಗ್ಗೆ? ಯಾರು ನಾಜೀರ್ ಬಗ್ಗೆ ಏನು ಮಾಡ್ತೀರಾ? ಕ್ರಮ ಏನು ತೆಗೆದುಕೊಳ್ತೀರಾ ನಾಜೀರ್ ಮೇಲೆ? ಅವ್ರನ್ನ ಬಂಧಿಸ್ತೀರಾ? ಅವ್ರ ಮೆಂಬರ್ಶಿಪ್ನ ವಜಾ ಮಾಡ್ತೀರಾ? ಕರ್ಕೊಂಬಂದವ್ರು ಅವರು, ಘೋಷಣೆ ಕೂಗಿಸ್ತವ್ರು ಅವರು. ನಿಮ್ಮ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ ಸ್ಟ್ಯಾಂಡ್ ಏನು? ಅದು ಅಟ್ಲೀಸ್ಟ್ ಸರ್ಟಿಫೈ ಮಾಡಿ. ಇವ್ರು ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲ ಅನ್ನೋ ಸರ್ಟಿಫೈಡ್ ಮಾಡಿ. ಈಗೆಲ್ಲ ಕೆಲವು ಮಾಧ್ಯಮದಲ್ಲಿ ಅವ್ರ ಜೊತೆ ಇರೋ ಫೋಟೋಗಳು, ಅವರು ವಿಶ್ ಮಾಡ್ತಾ ಇರೋದು, ಕಾಂಗ್ರೆಸ್ ಪಾರ್ಟಿ ಕೆಲಸ ಮಾಡ್ತಾ ಇರೋದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾನೆ, ಹಾವೇರಿಯವನೊಬ್ಬ ನಾನೇ ಕಾಂಗ್ರೆಸ್ ಕಾರ್ಯಕರ್ತ ಅಂತಾನೆ ಹೇಳಿದ್ದಾನೆ, ಒಪ್ಕೊಂಡಿದ್ದಾನೆ. ಅಂದರೆ ನಿಮ್ಮ ಕಾಂಗ್ರೆಸ್ ಯಾವ ಕಡೆ ಹೋಗ್ತಾ ಇದೆ? ಕಾರ್ಯಕರ್ತರು ಪಾಕಿಸ್ತಾನ ಜಿಂದಾಬಾದ್ ಅನ್ನೋ ಕಡೆ ಹೋಗ್ತಾ ಇದೆಯಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಾ ಕಾಂಗ್ರೆಸ್ ಅವರು? ಅದನ್ನ ಜನಗಳ ಮುಂದೆ ಹೇಳಿ. ನಿಮ್ಮ ಡಿಮಾಂಡ್ ಏನು ಸರ್? ಏನಾಗಬೇಕು ಅಂತ ನಾನು ಹೇಳ್ದಲ್ಲ, ನಜೀರ್ ಅವರೇ ಕರ್ಕೊಂಬಂದಿದ್ದು, ಅವರೇ ಪಾಸ್ ಕೊಟ್ಟಿದ್ದು, ಘೋಷಣೆ ಕೂಗಿದ್ದಾರೆ. ಅದನ್ನ ನಜೀರ್ ಇದನ್ನೇ ರಾಜ್ಯಸಭಾ ಸದಸ್ಯವನ್ನು ಅನರ್ಹಗೊಳಿಸಬೇಕು. ನಾಸೀರ್ ಹುಸೇನ್ ಮತ್ತೆ ಅವ್ರನ್ನೂ ಕೂಡ ಇದರಲ್ಲಿ ಅಪರಾಧಿ ಪಟ್ಟಿಯಲ್ಲಿ ಸೇರಿಸಬೇಕು. ಇದು ಬಿಜೆಪಿ ಆಗ್ರಹ. ಸರಿ, ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ಇವತ್ತು ಏನು 3 ಜನ ಬಂಧಿಸಿದ್ರ, ಅವ್ರನ್ನ ರಾತ್ರಿ ಅವರಿಗೆ ಜೇಸಿಗೆ ಕರ್ಕೊಂಡೋಗಿ ಕಳಿಸ್ಬಿಟ್ಟಿದ್ದಾರೆ, ಜೇಸಿಗೆ ಕೊಟ್ಟಿದ್ದಾರೆ. ನನಗನ್ಸ್ತತೆ ಎಲ್ಲೋ ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಆರಾಮಾಗಿ ಕಳಿಸಿದ್ದಾರೆ ಅಂತ ಅನಿಸ್ತದೆ. ತನಿಖೆ ಮಾಡಬೇಕಾಯಿತು, ಕ್ರಮ ತೆಗೆದುಕೊಳ್ಬೇಕಾಯಿತು. ಯಾವುದೇ ಮುಲಾಜಿಲ್ಲದೆ ಕ್ರಮ ತೆಗೆದುಕೊಳ್ತೀರಿ ಅಂದ. ಮುಲಾಜಿಲ್ಲ ಅಂದರೆ ಇದೇನಾ? ಮೈಸೂರು ಪಾಕ್ ಕೊಟ್ಟು ಅವ್ರನ್ನ ಜೈಲಿಗೆ ಕಳಿಸೋದ? ಈ ರೀತಿ ನಿಮ್ಮ ನಡವಳಿಕೆಯಿಂದ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನಾಹುತ ಕಾದಿದೆ ಅನ್ನೋ ಎಚ್ಚರಿಕೆ ಮಾತನ್ನು ಕಾಂಗ್ರೆಸ್ ಅವರಿಗೆ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಅಂತ ಹೇಳ್ದ, ಈಗ ಲಿಪ್ ಟೆಸ್ಟ್ ಮಾಡಿದಾಗ ಅವರು ಕನ್ಫರ್ಮ್ ಆಗಿದೆ ಅವನೇ ಹೋಗಿದ್ದಾನೆ ಅಂತೇಳಿ. ಅಲ್ಲಿ ಪರೀಕ್ಷೆಯಲ್ಲಿ ಕನ್ಫರ್ಮ್ ಆಗಿದೆ ಮತ್ತು ವಾಯ್ಸ್ ಅದರಲ್ಲೂ ಕನ್ಫರ್ಮ್ ಆಗಿದೆ. ನಾನು ಕಾಂಗ್ರೆಸ್ ಅವರ ಕೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದಿನ ಏನು ಹೇಳ್ತಾ ಇದ್ರಿ ನೀವು? ಫಸ್ಟು ವಿಧಾನಸಭೆ ಅಧಿವೇಶನದಲ್ಲಿ ನಾವು 2 ದಿನ ಧರಣಿ ಮಾರಿ ಹೋರಾಟ ಮಾಡಿದಾಗ ನಿಮ್ಮ ಹೇಳಿಕೆ ಏನು? ಕೂಗೇ ಇಲ್ಲ, ಬಿಜೆಪಿ ಪ್ರೇರಿತ ಅಂತ ಹೇಳಿದ್ರು. ಅದಾದ್ಮೇಲೆ 2 ದಿನದ ಹಿಂದೆ ಚಲುವರಾಯಸ್ವಾಮಿ ಅವರೆಲ್ಲ ಇದೆಲ್ಲ ಬಿಜೆಪಿಯರೇ ಕೂಗಿಸಿರೋದು ಅಂತ. ಈಗೇನು ಹೇಳ್ತೀರಾ ಕಾಂಗ್ರೆಸ್ ಅವರಿಗೆ? ಈಗ ಮಂತ್ರಿಗಳೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ಅವರು, ಚಲುವರಾಯಸ್ವಾಮಿ ಅವರು, ಈ ಥರ ಭಾಳಷ್ಟು ಜನ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ರು, ಕೂಗೇ ಇಲ್ಲ ಅಂತೇಳಿ. ಈಗ ನಿಮ್ಮ ಧ್ವನಿ ಯಾಕೆ ಅಡಗೋಗ್ಬಿಟ್ಟಿದೆಯಲ್ಲ? ಇಷ್ಟು ದಿನ ನಾವೆಲ್ಲರೂ ಕೂಡ ಭಾರತ್ ಮಾತಾ ಕಿ ಜೈ ಅಂತ ಇದ್ವಿ. ಈಗ ಕರ್ನಾಟಕದಲ್ಲಿ ಪಾಕಿಸ್ತಾನದ ಮಕ್ಕಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಈಗ ಇಷ್ಟು ದಿನ ಭಾರತೀಯ ಮಕ್ಕಳು ಮಾತ್ರ ಇಲ್ಲಿ ಜನ್ಮ ತಾಳ್ತಾ ಇದ್ರು. ಈಗ ಇದು ಪಾಕಿಸ್ತಾನ ಮಕ್ಕಳು ಹುಟ್ಟುವಂಥದ್ದಕ್ಕೂ ಅಡ್ಡೆ ಆಗ್ಬಿಟ್ಟಿದೆ. ಅವ್ರಿಗೂ ಇಲ್ಲಿ ಬರ್ತ್ ಸರ್ಟಿಫಿಕೇಟು ಎಲ್ಲ ಇಲ್ಲೇ ಕೊಡುವಂಥ ವ್ಯವಸ್ಥೆನೂ ಪಾಕಿಸ್ತಾನ ಮಕ್ಕಳಿಗೂ ಆಗ್ತಾ ಇದೆ. ಆ ಇಡೀ ಊರಲ್ಲಿ ರಾಜಕೀಯ ಪರಿಸ್ಥಿತಿ ಬೇರೆ. ನಿಮಗೂ ಗೊತ್ತಿಲ್ಲ, ನನಗಿಂತ ಚೆಂದಾಗಿ ನಿಮ್ಮಲ್ಲಿ ರಾಜಕೀಯ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿದೆ ನಿಮಗೆ. ಇವರು ಬಿಜೆಪಿ ಪರವಾಗಿ ಕೆಲಸ ಮಾಡ್ತಾ ಇದ್ರು ಮತ್ತು ಒಂದು ಸೊಸೈಟಿನೂ ನಡೆಸ್ತಾ ಇದ್ರು ಅಲ್ಲಿ. ಮತ್ತೆ ಅಲ್ಲಿ ಪ್ರಬಲವಾಗಿರುವಂಥ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂಥ ವ್ಯಕ್ತಿ. ನಾನು ಅಲ್ಲೂ ಮನೆಯಲ್ಲೂ ಹೋದ ವಿಚಾರಿಸಿದಾಗೂ ಕೂಡ ಅವ್ರ ಫ್ಯಾಮಿಲಿ ಗಲಾಟೆನೂ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಆದರೆ ಹೊಲದ ಬಗ್ಗೆ ಗಲಾಟೆ ಇದೆ. ನೆನ್ನೆನೂ ಕೂಡ ಪೊಲೀಸ್ ಅಧಿಕಾರಿಗಳೆಲ್ಲ ಇಲ್ಲಿ ಕರೆಸಿದ್ದೆ. ನಾನು ನೆನ್ನೆ SP ಎಲ್ಲ ಬಂದಿದ್ದು ರಾತ್ರಿ 11 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಇಲ್ಲೇ ಇದ್ರು. ಅವರು ಎಲ್ಲ ಯಾರು ಸಂಕಷ್ಟಕ್ಕೀಡಾಗಿದ್ದಾರೆ, ಕೊಲೆ ಆದಂಥ ಮನೆ 2 ಕುಟುಂಬದವ್ರನ್ನ ಇಲ್ಲೇ ಕರೆಸಿದ್ದೆ ನಾನು. ಕರೆಸಿ SP ಅವ್ರ ಜೊತೆ ಮಾತಾಡಿದ್ದೆ, ನ್ಯಾಯ ಕೊಡಿಸಿ ಅಂತ. ಅಲ್ಲಿ ಆಗಿರೋ ಇದೆಲ್ಲ ಘಟನೆ ರಾಜಕೀಯವಾದ ದ್ವೇಷದ ಹಿಂದೆನೇ ಮಾಡಿರುವಂಥ ಇದು ಘಟನೆ. ಇದರಲ್ಲಿ ಎರಡನೇದು, ಅದ್ರ ಬಗ್ಗೆ ಇನ್ನೊಂದು ತನಿಖೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ BSNL ಅವನಿಗೆ ಪದವಿ ಸಿಕ್ಕಿದ್ದಕ್ಕೋಸ್ಕರ MP ಅವರ ಒಂದು
ಜೊತೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಅಂತೇಳಿ ಆಗಿದೆ. ಅದ್ರಾಗೆ ಇನ್ನೊಂದು ಸಹ ಸ್ವಲ್ಪ ತನಿಖೆಗೆ ಅವಕಾಶ ಬೇಕು ಅಂತ ನನ್ನ ಎಸ್ ಪಿ ಅವರು ಹೇಳಿದ್ದಾರೆ. ಯಾವ ಆ್ಯಂಗಲಲ್ಲಿ ಮಾಡಿದ್ದಾರೆ, ಅವನು ಅವ್ರ ಜೊತೆನೇ ಇದ್ದಂಥವ್ನು, ಅವನು ಅವ್ರ ಜೊತೆ ಇದ್ದಂಥವನು, ಓಡಾಡ್ತಾ ಇದ್ದವನು, ಅವನು ಹವಾ ನಿರ್ಮಾಣ ಮಾಡೋಕ್ಕೆ ಮಾಡಿದ್ದಾನೆ ಅಂತ ಪ್ರಾಥಮಿಕ ತನಿಖೆಯಿಂದ ಬಂದಿದೆ. ಆದರೆ ರಿಯಲ್ಲಾಗಿ ಈಗ ಅವನು ಪ್ರಾಥಮಿಕ ಅಷ್ಟಕ್ಕೆ ಮಾಡ್ತಾನೆ, ಅವನು ಹವಾ ಕ್ರಿಯೇಟ್ ಮಾಡೋಕ್ಕೆ ಒಂದಕ್ಕೆ ಮಾಡೋಕ್ಕೆ ಹೋಗ್ತಾನೆ ಅವನು. ಅದಕ್ಕೆ ಹಣ ಸಹಾಯ ಯಾರು ಮಾಡಿದ್ರು, ದುಡ್ಡು ಎಲ್ಲಿಂದ ಬಂತು? ಅವನು ಅವ್ರ ಮನೆಯವ್ರು ಹೇಳಿದ ಪ್ರಕಾರ ನೆನ್ನೆ ಬೇರೆಯವ್ರಿಗೆಲ್ಲ ಹೇಳ್ತಾ ಇದ್ದಂತೆ 40 ಲಕ್ಷ ರೂಪಾಯಿ ಬರುತ್ತೆ, ಏನಾದರೂ ಬಿಸ್ನೆಸ್ ಮಾಡೋಣ ಅಂತ. ಅದನ್ನು ಅವ್ರ ಮನೆಯವ್ರು ಹೇಳಿದ್ದು ನನಗೆ. ಸೊ ಆ ಆ್ಯಂಗಲಲ್ಲೂ ತನಿಖೆ ಮಾಡ್ತಾ ಇದ್ದಾರೆ. ಹಂಗಂದ್ರೆ ರಾಜಕೀಯ ಪ್ರೇರಿತ ಕೊಲೆ ಆಗಂಗಿಲ್ಲ. ಇಲ್ಲ, ತನಿಖೆ ಆಗಬೇಕಂತ ತನಿಖೆ ಆಗಬೇಕು. ಮೊದಲನೇದಂತೂ ರಾಜಕೀಯ ಪ್ರೇರಿತ ಕೊಲೆ, ಮೊದಲನೇದಂತೂ ರಾಜಕೀಯ ಪ್ರೇರಿತವಾದಂಥ ಕೊಲೆ. ನಾನೇ ಸ್ಥಳಕ್ಕೆ ಹೋಗಿದ್ದಾಗ ಅಲ್ಲಿ ನೋಡಿದೆ, ಭಯಭೀತದ ವಾತಾವರಣ ಇದೆ.